ನಿನ್ನೆ ಅಷ್ಟೇ ಸರ್ಕಾರವು ಕೂಡ ಮೃತಪಟ್ಟವರಿಗೆ 10 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿತ್ತು. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಆರ್ಸಿಬಿ ಪರಿಹಾರವನ್ನು ಘೋಷಣೆಯನ್ನ ಮಾಡಿದೆ. 10 ಲಕ್ಷ ರೂಪಾಯಿ ಪರಿಹಾರವನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗ ಘೋಷಣೆಯನ್ನ ಮಾಡಿರೋದು. ಗಾಯಾಳುಗಳ ಚಿಕಿತ್ಸೆಯ ವೆಚ್ಚವನ್ನು ಕೂಡ ಭರಿಸೋದಾಗಿ ಆರ್ಸಿಬಿ ಹೇಳಿದೆ. ಗಾಯಾಳುಗಳ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರವೇ ಪೂರ್ಣ ಪ್ರಮಾಣದಲ್ಲಿ ಭರಿಸ್ತಾ ಇದೆ. ಮತ್ತು ನೀವೇನು ಮಾಡೋದಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ನವರು? ಎರಡೆರಡು ರೀತಿಯಲ್ಲ. ಎಲ್ಲಿಂದ? ಅಲ್ಲಿಂದ ಎಲ್ಲ ಕಡೆನೂ ಫ್ರೀಯಾಗಿ ಕೊಡ್ತಾ ಇದೆ ಸರ್ಕಾರ. ನೀವೇನು ಕೊಡೋದಿದೆ? ಮೃತರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಅದನ್ನು ಸೂಚಿಸದೇ ಇದ್ದಿದ್ರೆ ಸುದ್ದಿ ಆಗಿರೋದು. ಕಾಲ್ತುಳಿತದಲ್ಲಿ ಮೃತಪಟ್ಟವರಿಗೆ ಆರ್ಸಿಬಿ ಪರಿಹಾರವನ್ನು ಘೋಷಣೆಯನ್ನು ಮಾಡಿ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಒಂದು ವರ್ಷದಲ್ಲಿ ದುಡಿತಾ ಇದ್ದಂಥ ಸಂಬಳ ಅದು. ಕೆಲವ್ರಿಗಂತೂ ಒಂದು 2-3 ತಿಂಗಳಲ್ಲೇ ಬರ್ತಾ ಇದ್ದಿದ್ದು ಸಂಬಳ. ಯಾರೋ ಆಡಿಟರ್ ಅಂತಿದ್ರು, ಚಾರ್ಟೆಡ್ ಅಕೌಂಟೆಂಟ್. ಒಂದ್ಯಾವುದೋ ಕೇಸಲ್ಲೇ ಅಷ್ಟು ಗಳಿಸ್ಕೊಂಡಿರೋ ಪಾಪ ಅವ್ರ ಜೀವನನೇ ಹೊರಟೋಯ್ತು. ಏನು ಮಾಡ್ತೀರ ಪರಿಹಾರ ತಗೊಂಡು? ಆ ಜೀವ ಬರಬೇಕಲ್ಲ. ಏನು ಮಾಡ್ತಾರೆ ಕುಟುಂಬದವರು? ಅಲ್ಲಿ ಯಾರೋ ಪಾಪ ಒಬ್ಬ ತಂದೆ ಹೇಳ್ತಾರೆ, ನನಗಿದ್ದಿದ್ದು ಒಬ್ಬನೇ ಮಗ ರೀ, ಅರ್ಧ ಗಂಟೆ ಅವ್ನು ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ, ನನಗೆ ಮಾತನಾಡ್ತಾ ಇರೋಕ್ಕಾಗ್ತಿರ್ಲಿಲ್ಲ, ನನಗೆ ಮಾತನಾಡ್ಕೊಂಡಿರ್ಬೇಕಿತ್ತು, ಬಟ್ ಈಗ ಇಲ್ವಲ್ಲ ನನಗೆ ಅಂತಾರೆ. ಅದೆಲ್ಲ ವಾಪಸ್ ಕೊಡೋಕ್ಕಾಗುತ್ತಾ? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ನಿಜಕ್ಕೂ ಕೂಡ ಒಂಥರ ಬೇಸರ ಆಗುತ್ತೆ. ನಿನ್ನೆ ರಾತ್ರಿ ಘಟನೆ ಆಗುತ್ತೆ, ತದನಂತರ RCB ಅವರು ಇವತ್ತು ಕೂತ್ಕೊಂಡು ಮ್ಯಾನೇಜ್ಮೆಂಟ್ನವರು ಪರಿಹಾರವನ್ನು ಘೋಷಣೆ ಮಾಡ್ತಾರೆ, ಈಗ ಸಂತಾಪವನ್ನು ಸೂಚಿಸ್ತಾರೆ ಅಂತಂದರೆ ವೆರಿ ಸ್ಯಾಡ್ ಅಂತ ಕಾಣಿಸ್ತಾ ಇದೆ. ಯಾಕೆ ಇವರಿಗೆ ನಿನ್ನೆಯಿಂದ ಏನೂ ಗೊತ್ತಾಗ್ಲಿಲ್ವಾ? ತುಂಬ ಸಂಭ್ರಮಾಚರಣೆಯಲ್ಲಿ ಬಹಳ ಬ್ಯುಸಿ ಆಗಿಬಿಟ್ಟಿದ್ದೀರಾ? ಅರುಣ್, ಏನಂದ್ರೆ ಪ್ರಮುಖವಾಗಿ ನಿನ್ನೆ ನಡೆದಂತ ಘಟನಾವಳಿ ಏನಿತ್ತು, ಘಟನಾವಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆಯೇ RCB ಮ್ಯಾನೇಜ್ಮೆಂಟ್ ಇಂದ ಏನೋ ಇದಕ್ಕೆ ಸಂತಾಪವನ್ನ ಸೂಚನೆಯನ್ನ ಮಾಡಿದ್ರು. ಅಂದ್ರೆ ಅವರ ಅಫಿಷಿಯಲ್ ಪೇಜ್ ನಲ್ಲಿ ಸಂತಾಪ ಸೂಚನೆಯನ್ನ ಮಾಡಿದ್ರು. ಆದ್ರೆ ಬೆಳಗ್ಗೆ ನಿರಂತರವಾಗಿ ಪಬ್ಲಿಕ್ ಟಿವಿ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಮತ್ತು ಅವರನ್ನ ಮಾತಾಡಿಸೋ ಪ್ರಯತ್ನಗಳನ್ನ ಮಾಡಿದ ಸಂದರ್ಭದಲ್ಲಿ RCB ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಕೂಡ ಮಾಡಿರ್ಲಿಲ್ಲ. ರಿಯಾಕ್ಟ್ ಅನ್ನ ಮಾಡಿದ್ರೆ ಕೊನೆಗೆ ಇವಾಗ ಕೆಲವೇ ನಿಮಿಷಗಳ ಹಿಂದಷ್ಟೇ ಅವರ ಅಫಿಷಿಯಲ್ ಪೇಜ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಾವನ್ನಪ್ಪಿದಂತ 11 ಜನ ಏನಿದ್ದಾರೆ 11 ಜನಕ್ಕೂ ಕೂಡ 10 ಲಕ್ಷ ಪರಿಹಾರ ಧನವನ್ನ ಕೊಡ್ತೀವಿ ಅಂತ ಹೇಳ್ತಾ ಇರೋದು, ಮತ್ತು ಇಂಜುರಿಯಾಗಿ ಆಸ್ಪತ್ರೆಯಲ್ಲಿ ಯಾರು ಸೇರ್ಕೊಂಡಿದ್ದಾರೆ ಅವರ ಚಿಕಿತ್ಸಾ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿ. ಯಾರೇ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಏನು ಅಮಾಯಕ ಜೀವಗಳು ಹೋಗಿರುವಂತದ್ದೇನಿದೆ ಅದಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ರೀತಿಯಲ್ಲಿ RCB ಮ್ಯಾನೇಜ್ಮೆಂಟ್ ಇರ್ಬೋದು, KCA ಇರ್ಬೋದು, ಜೊತೆಗೆ ಸರ್ಕಾರವು ಕೂಡ ನುಣುಚ್ಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ ಇದೆ. ಪದೇ ಪದೇ ಒಬ್ಬರ ಮೇಲೆ ಒಬ್ರು ಹೊಣೆ ಹೊತ್ತಾಕುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ. ಯಾರು ಕೂಡ ಹೊಣೆಯನ್ನ ಹೊತ್ಕೊಳ್ಳೋದಕ್ಕೆ ತಯಾರಿಲ್ಲ. ಅಂದ್ರೆ RCB ಮ್ಯಾನೇಜ್ಮೆಂಟ್ ಅನ್ನ ಕೇಳಿದ್ರೆ KCA ಕಡೆಗೆ, KCA ಕೇಳಿದ್ರೆ ಸರ್ಕಾರದ ಕಡೆಗೆ ಕೈ ತೋರಿಸುವಂತ ಒಂದಷ್ಟು ಕೆಲಸವನ್ನ ಮಾಡ್ತಾ ಇದಾರೆ ಹೊರತು, ಆದ್ರೆ ಹೊಣೆ ಯಾರು ಹೊರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳಿಲ್ಲ. ಎಲ್ಲರೂ ಕೂಡ ಪರಿಹಾರವನ್ನ ಕೊಡ್ತೀವಿ, ಸರ್ಕಾರ ಪರಿಹಾರನ ಕೊಡುತ್ತೆ ಅಂತ ಹೇಳ್ತಾ ಇದೆ. RCB ಗೆ ಪರಿಹಾರವನ್ನ ಕೊಟ್ಟಿರುವಂತದ್ದು, ಜೊತೆಗೆ KCA ಇಂದನೂ ಕೂಡ ಪ್ರತ್ಯೇಕವಾಗಿ ಪರಿಹಾರವನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಎಲ್ಲರೂ ಕೂಡ ಹಣವನ್ನ ಕೊಡ್ತಾ ಇದಾರೆ. ಆದ್ರೆ ಅಮಾಯಕ ಜೀವಗಳಿಗೆ ಬೆಲೆಯನ್ನ ಕಟ್ತಾ ಇರುವಂತದ್ದು ಬಹಳ ನಿಕೃಷ್ಟವಾಗಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.